Dear friends, welcome to my channel. My name is Krishna, your BBS trainer. ನಾನಿವತ್ತು ಈ ಕ್ಲಾಸಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ ಈ ರಾಫ್ಟ್ ಫುಟ್ಟಿಂಗನ್ನು ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ರಾಫ್ಟ್ ಫುಟ್ಟಿಂಗ್ ಅಂತಂದರೆ ಇದು ತುಂಬ ದೊಡ್ಡ ಫುಟ್ಟಿಂಗು. ಅಂದರೆ ಈ ಪ್ರಾಜೆಕ್ಟಲ್ಲಿ ಇದು ತುಂಬ ದೊಡ್ಡ ಫುಟ್ಟಿಂಗ್. ಅದರ ಸೈಜ್ ಎಷ್ಟಿದೆ ಅಂತಂದರೆ ನೋಡಿ 11.805 mm ಮತ್ತು 5805 mm. ಸೊ ಇಷ್ಟು ದೊಡ್ಡ ಫುಟ್ಟಿಂಗ್ ಇದೆ. ಇದು ಸೇಮ್ ಕಂಬೈನ್ಡ್ ಫುಟ್ಟಿಂಗ್ ಥರನೇ ಕ್ವಾಂಟಿಟಿ. ಏನಂತಂದರೆ ಇದು ಅಡಿಷನಲ್ ಮ್ಯಾಟು 2 ಅಡಿಷನಲ್ ಮ್ಯಾಟ್ 3 ಅಡಿಷನಲ್ ಮ್ಯಾಟ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ಅದರದ್ದು ಸೆಕ್ಷನ್ನು ಕೂಡ ನೀಟಾಗಿ ಕೊಟ್ಟಿದ್ದಾರೆ. ಸೊ ಸೇಮ್ ಕಂಬೈನ್ಡ್ ಫುಟ್ಟಿಂಗ್ ಥರನೇ ಇದನ್ನು ಮಾಡಬೇಕು. ಸೊ ನಾವು ಎಕ್ಸೆಲ್ ಶೀಟಿಗೆ ಹೋಗೋಣ. ಎಕ್ಸೆಲ್ ಶೀಟಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿಗೊಂದು ನಮ್ಮದು ಫಾರ್ಮುಲಾ ಟ್ಯಾಬ್ಲರ್ ಕಾಲಮ್ ಹಾಕಿರೋದು ಇದಲ್ವಾ, ಆ ಟ್ಯಾಬ್ಲರ್ ಕಾಲಮನ್ನು ಇನ್ನೊಂದು ಶೀಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಅದಕ್ಕೇನು ಮಾಡಬೇಕು ಅಂತಂದರೆ ನೋಡಿ, ಆ ಹಳೆ ಆ ಸಬ್ ಫೈಲ್ ನೇಮ್ ಹತ್ರ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಮೂವ್ ಆರ್ ಕಾಪಿ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ನಮಗೆ ಇಲ್ಲಿರ್ತಕ್ಕಂಥ ಎಲ್ಲ ಶೀಟ್ಸು ತೋರಿಸುತ್ತೆ. ಅದರಲ್ಲಿ ಕೊನೆಗೆ ಬರಬೇಕು, ಮೂವ್ ಟು ಎಂಡ್ ಅಂತ ಕೊನೆಗೆ ಬನ್ನಿ, ಕ್ರಿಯೇಟ್ ಎ ಕಾಪಿ ಅಂತ ಕ್ಲಿಕ್ ಮಾಡಿ ಓಕೆ ಕೊಡಿ. ಅದ್ರ ಥರದ್ದು ಹೊಸ ಇನ್ನೊಂದು ಫೈಲ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿಬಿಟ್ಟು ಅದಕ್ಕೆ ರಾಫ್ಟ್ ಫುಟ್ಟಿಂಗ್ ಅಂತ ಹೆಸರು ಕೊಟ್ಕೊಳ್ಳಿ. ಅದೇ ಥರ ಇಲ್ಲಿ ಮೇಲ್ಗಡೆ ನಮ್ಮದು ಫೈಲ್ ಹೆಡರ್ ಇರುತ್ತಲ್ಲೋ ಹೆಡ್ಡಿಂಗು, ಆ ಹೆಡ್ಡಿಂಗು ಕೂಡ ಚೇಂಜ್ ಮಾಡ್ಕೊಳ್ಳಿ, ರಾಫ್ಟ್ ಫುಟ್ಟಿಂಗ್ ಅಂತ. ಓಕೆನಾ? ಸೊ ಅದಾಯಿತು. ಈಗ ಇಲ್ಲಿ ನೋಡಿ, ಇದು ಸೆಲ್ಲು ಫುಲ್ ಖಾಲಿ ಇದೆ. ಸೊ ಮತ್ತೊಂದು ಸರಿ ನಾವು ಇದೇ ಥರ ಎಲ್ಲ ಡಿಸ್ಕ್ರಿಪ್ಷನ್ನು, ಐಟಮ್ ನಂಬರು, ಇದೆಲ್ಲ ಎಂಟ್ರಿ ಮಾಡಬೇಕು, ಮತ್ತು ಫಾರ್ಮುಲಾ ಎಲ್ಲ ಎಂಟ್ರಿ ಮಾಡಬೇಕು, ಈ ಬ್ರೇಕಪ್ ಎಲ್ಲ ಎಂಟ್ರಿ ಮಾಡಬೇಕು, ಈಫ್ ಕಂಡೀಷನ್ ಎಲ್ಲ ಹಾಕಿ ಎಂಟ್ರಿ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ನೀವೇನಿಲ್ಲ, ನೀವು ಆಲ್ರೆಡಿ ಕಂಬೈನ್ ಫುಟ್ಟಿಂಗ್ ಮಾಡಿದ್ದೀರಲ್ವಾ, ಆ ಕಂಬೈನ್ ಫುಟ್ಟಿಂಗ್ ಮಾಡಿರೋದ್ರಲ್ಲೇ ಯಾವುದಾದ್ರು ಒಂದು ಕಂಬೈನ್ ಫುಟ್ಟಿಂಗು ಇನ್ಕ್ಲೂಡಿಂಗ್ ಅಡಿಷನಲ್ ಬಾಟಮ್ ಇರೋದನ್ನು ಒಂದು ಫುಟ್ಟಿಂಗನ್ನ ಕಂಪ್ಲೀಟ್ BBS ಕ್ಯಾಲ್ಕುಲೇಷನ್ ಮಾಡಿರೋ ಶೀಟನ್ನು ಒಂದು ಕಾಪಿ ಮಾಡ್ಕೊಳ್ಳಿ. ಫುಲ್ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಈಗ ರೈಟ್ ಸೈಡ್ ಕ್ಲಿಕ್ ಡ್ರ್ಯಾಗ್ ಮಾಡಿದ್ರೆ ಇದೆಲ್ಲ ಸೀಟ್ ಸೆಲೆಕ್ಟ್ ಆಗುತ್ತೆ. ಕಂಟ್ರೋಲ್ C ಹೊಡಿರಿ, ಕಾಪಿ ಆಗುತ್ತೆ. ಮತ್ತು ರಾಫ್ಟ್ ಫುಟ್ಟಿಂಗಿಗೆ ಬಂದ್ಬಿಟ್ಟು ಲೆಫ್ಟ್ ಸೈಡಲ್ಲಿ ಸೀರಿಯಲ್ ನಂಬರ್ ಕಾಲಮಲ್ಲಿ ಮತ್ತು ಇಲ್ಲಿ ಒಂದು ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಕಾಪಿಡ್ ಸೆಲ್ ಅಂತ ಕೊಡಿ. ಸೊ ಆ ಎಲ್ಲ ಕಂಬೈನ್ಡ್ ಫುಟ್ಟಿಂಗ್ದು ಒಂದು ಶೀಟು ಇಲ್ಲಿಗೆ ಬಂದ್ಬಿಡುತ್ತೆ. ಎಲ್ಲ ಫಾರ್ಮುಲಾಸ್ಗಳು ಸೇಮ್ ಇರುತ್ತೆ, ಎಲ್ಲ ಕಾಲಮ್. ಇದನ್ನು ಕಾಪಿ ಪೇಸ್ಟ್ ಮಾಡೋದಕ್ಕಿಂತ ಮೊದಲು ನೀವು ಹೇಳಬೇಕು, ಇಲ್ಲಿ ವರ್ಟಿಕಲ್ ಕಾಲಮ್ಸ್ ಏನಿದೆಯಲ್ಲ, ಇಲ್ಲಿ A ಇಂದ ಹಿಡಿದು ಇಲ್ಲಿ ಲಾಸ್ಟ್ ಕಾಲಮ್ಮು ಇದೆ ನೋಡಿ, ಅದು Y. ಈ Y ತನಕ ಇದರಲ್ಲೂ ಸೇಮ್ ನಂಬರ್ ಆಫ್ ಕಾಲಮ್ಸು ಸೇಮ್ ಇರಬೇಕು. ನೀವು ಎಲ್ಲಿಂದ ಕಾಪಿ ಮಾಡ್ಕೊಂಡು ಬರ್ತೀರಲ್ಲ ಅದರಲ್ಲೂ ಕೂಡ A ಇಂದ ಹಿಡಿದು Y ತನಕ ಸೇಮ್ ನಂಬರ್ ಆಫ್ ಕಾಲಮ್ಸ್ ಇರಬೇಕು. ಆವಾಗ ಇದ್ರದ್ದು ಕಾಪಿ ಪೇಸ್ಟು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಯಾವುದಾದ್ರು ಮಧ್ಯದಲ್ಲಿ ಕಾಲಮ್ ಹೆಚ್ಚು ಕಡಿಮೆ ಇತ್ತು ಅಂತಂದರೆ ಆ ಫಾರ್ಮುಲಾಸ್ಗಳೆಲ್ಲ ಮಿಸ್ ಮ್ಯಾಚ್ ಆಗುತ್ತೆ. ಅದನ್ನು ಚೆಕ್ ಮಾಡಿಕೊಂಡು ಇದನ್ನು ಕಾಪಿ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ಹೋಗಿ ಸೀರಿಯಲ್ ನಂಬರ್ ಚೇಂಜ್ ಮಾಡಿ 1 ಅಂತ, ಮತ್ತು ಇದ್ರದ್ದು ಯಾವುದು ನಾವು RF2 ರಾಫ್ಟ್ ಫುಟ್ಟಿಂಗ್ 2ದು ನಾವು BBS ಮಾಡ್ತಾ ಇರೋದು RF2 ಅಂತ ಹಾಕ್ಕೊಳ್ಳಿ. ಸೇಮ್ ಅದೇ ಥರ ಬಾಟಮ್ ರಿಇನ್ಫೋರ್ಸ್ಮೆಂಟಲ್ಲಿ ಬಾಟಮ್ ಮ್ಯಾಟು. ಸೊ ಬಾಟಮ್ ರಿಇನ್ಫೋರ್ಸ್ಮೆಂಟಲ್ಲಿ ಬಾಟಮ್ ಮ್ಯಾಟ್ ಏನಿದೆ ಇದರಲ್ಲಿ, ಇಲ್ಲಿ ನೋಡಿ, ಬಾಟಮ್ ರಿಇನ್ಫೋರ್ಸ್ಮೆಂಟಲ್ಲಿ ಬಾಟಮ್ ಮ್ಯಾಟು 28,125 ಇದೆ, ಮತ್ತು ಟಾಪ್ ಮ್ಯಾಟು 28,125. ಎರಡೂ ಕೂಡ 28,125 28,125 ಸ್ಪೇಸಿಂಗಲ್ಲಿದೆ. ಸೊ ಇದೆರಡನ್ನೂ ಚೇಂಜ್ ಮಾಡಿ 20 ಸ್ಪೇಸಿಂಗ್ 125 125 ಸೇಮ್ ಇದೆ. ನೆಕ್ಸ್ಟ್ ಈಗ ಫುಟ್ಟಿಂಗ್ ಸೈಜ್ ಎಂಟ್ರ್ ಮಾಡಬೇಕು. ಫುಟ್ಟಿಂಗ್ ಸೈಜ್ ಎಷ್ಟಿದೆ, ಫುಟ್ಟಿಂಗ್ ಸೈಜ್ ಇಲ್ಲಿ ಪ್ಲ್ಯಾನಲ್ಲಿ ಗೊತ್ತಾಗುತ್ತೆ. ಶಾರ್ಟರ್ ಸ್ಪ್ಯಾನ್ ಎಷ್ಟಿದೆ, 5805 ಇದೆಯಾ, 5800 ಹಾಕಿ. ಲಾಂಗರ್ ಸ್ಪ್ಯಾನ್ ಎಷ್ಟಿದೆ, 11,805 ಇದೆ. ಸೊ 11,800 ಹಾಕಿ. 5 mm ಏನು ತೊಂದರೆ ಇಲ್ಲ. ನೆಕ್ಸ್ಟು ಫುಟ್ಟಿಂಗ್ ಡೆಪ್ತ್ ಎಷ್ಟಿದೆ, ಫುಟ್ಟಿಂಗ್ ಡೆಪ್ತು 900 mm ಇದೆ. ಫುಟ್ಟಿಂಗ್ ಡೆಪ್ತು 900 mm ಹಾಕಿ. ನೀವೇನಾದರೂ ಹಾರ್ಡ್ ಕಾಪಿ ನೋಡ್ಕೊಂಡು ಎಂಟ್ರಿ ಮಾಡೋದಾದರೆ ನಿಮಗೆ ತುಂಬ ಈಸಿ. ನಾನು ಇಲ್ಲಿ ಹಾರ್ಡ್ ಕಾಪಿ ಇಲ್ಲದೆ ಇದ್ರಿಂದ ನಾನು ಈ ಸಾಫ್ಟ್ ಕಾಪಿನಲ್ಲೇ ಎರಡನ್ನೂ ಆಟಕ್ಕೆ ಒಂದೇ ಸಿಸ್ಟಮಲ್ಲಿ ಇಟ್ಕೊಂಡು ಎಂಟ್ರಿ ಮಾಡೋದ್ರಿಂದ ನಾನು ಚೇಂಜ್ ಮಾಡಿ ನೋಡಿ ಎಂಟ್ರಿ ಮಾಡ್ತಾಯಿದ್ದೀನಿ. ನೀವು ಕೂಡ ವರ್ಕ್ ಮಾಡಬೇಕಾದ್ರೆ ಇದೇ ಥರ ವರ್ಕ್ ಮಾಡಬೇಕು. ಇಲ್ಲಾಂದರೆ ಯಾವ್ದಾದ್ರು ಪ್ರಿಂಟ್ ತೊಗೋಬೇಕು, ಇಲ್ಲಾಂದರೆ ಹಾರ್ಡ್ ಕಾಪೀಸ್ ಇದ್ದರೆ ಹಾರ್ಡ್ ಕಾಪಿ ನೋಡ್ಕೊಂಡು ವರ್ಕ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಟ್ಯಾಗ್ ಬಂದ್ಬಿಡ್ತು. ಯಾಕೆ ಅಂತಂದರೆ ಇಲ್ಲಿ ನಂಬರು ನೆಕ್ಸ್ಟ್ ಡಿಜಿಟ್ಗೆ ಹೋಗಿದೆ, ಅದರಿಂದಲೇ ಟ್ಯಾಗ್ ಬಂದಿದೆ. ಸ್ವಲ್ಪ ಆ ಕಾಲಮ್ ಇಡ್ತಾನೆ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ಆ ವ್ಯಾಲ್ಯೂಸ್ ಕಾಣಿಸುತ್ತೆ ಅಲ್ಲಿ. ನೆಕ್ಸ್ಟು ಟಾಪ್ ಮ್ಯಾಟಿಗೆ ಬನ್ನಿ. ಟಾಪ್ ರಿಇನ್ಫೋರ್ಸ್ಮೆಂಟಲ್ಲಿ ಟಾಪ್ ಮ್ಯಾಟ್ ಯಾವುದು, ಬಾಟಮ್ ಮ್ಯಾಟ್ ಯಾವುದು. ನೆಕ್ಸ್ಟು ಟಾಪ್ ರಿಇನ್ಫೋರ್ಸ್ಮೆಂಟ್ ಸ್ಟಡಿ ಮಾಡಿ. ಟಾಪ್ ರಿಇನ್ಫೋರ್ಸ್ಮೆಂಟ್ ಏನು ಹೇಳ್ತೈತೆ, T1600 ಮತ್ತು T1600 ಎರಡೂ ಕೂಡ ಎರಡು ಡೈರೆಕ್ಷನಲ್ಲಿ ಟಾಪ್ ಮ್ಯಾಟು 16 ಇದೆ, ಮತ್ತು 100 ಸ್ಪೇಸಿಂಗ್ ಇದೆ. ಎರಡನ್ನೂ 16 ಚೇಂಜ್ ಮಾಡಿ, ಮತ್ತು ಸ್ಪೇಸಿಂಗ್ ಎಷ್ಟಿದೆ, 100 mm ಇದೆ. 100 mm ಹಾಕಿ.
ನೆಕ್ಸ್ಟು ಟಾಪ್ ರಿನ್ಫೋರ್ಸ್ಮೆಂಟು ಸೇಮ್ ಸೈಜ್, ಫುಟಿಂಗ್ ಸೈಜು ಸೇಮು 5800 ಹಾಕಿ, 11800 ಹಾಕಿ. ಡೆಪ್ತು ಕೂಡ ಅಷ್ಟೇ 900 ಹಾಕಿ, ಇದು ಕೂಡ 900 ಹಾಕಿ. ನೆಕ್ಸ್ಟು ಸ್ಪೇಸಿಂಗ್ ಎಲ್ಲ ಸೇಮು, ನಂಬರ್ ಆಫ್ ಬೆಂಡ್ ಸೇಮು, ಆ್ಯಂಗಲ್ ಆಫ್ ಬೆಂಡ್ ಸೇಮು. ಟಾಪ್ ಮ್ಯಾಟ್ಗೆ ಆ್ಯಂಕರೇಜ್ ಲೆಂತು 150, ಅದು ಸೇಮು. ನೆಕ್ಸ್ಟು ಚೇರ್ ರಾಡ್ಸು ಅಂತಂದರೆ ಈಗ ನೋಡಿ, ಇದರಲ್ಲೂ 16 mm ಹಾಕಿದ್ರೆ ಸಾಕು. ಇದರಲ್ಲಿ ಟೋಟಲ್ ಎಷ್ಟು ಡೆಪ್ತ್ ಇದೆ? 11, ಆಲ್ಮೋಸ್ಟ್ 12 ಮೀಟರ್ ಬೈ 6 ಮೀಟರ್. 12 into 6 means how much? This is equal to 12 into 6. 12 into 6, around 72 square meter is there. So almost 72 square meter means you ಒಂದು 50 ಇದು ಹಾಕಿ, ಒಂದು 50 ರಿಂಗ್ ಹಾಕಿ ಬರಲಿ, ಅಂದರೆ ಒಂದು 50 ನಂಬರ್ ಆಫ್ ಚೇರ್ಸ್ ಹಾಕಿ. ಇದೆಲ್ಲ ಬಂದ್ಬಿಟ್ಟು ಸೈಟಲ್ಲಿ ಆ್ಯಕ್ಚುಯಲ್ ಕ್ವಾಂಟಿಟೀಸ್ಗೆ ನೋಡ್ಕೊಂಡು ಹಾಕಬೇಕು. ಆಮೇಲೆ ಡೆಪ್ತ್ ಆಫ್ ಫುಟಿಂಗ್ ಇದರಲ್ಲಿ 900 ತುಂಬ ಇಂಪಾರ್ಟೆಂಟು, ಅದನ್ನು ಚೇಂಜ್ ಮಾಡಬೇಕು. ನೆಕ್ಸ್ಟು ಇದು ನಂಬರ್ ಆಫ್ ಬೆಂಡ್ ಸೇಮು, ಆ್ಯಂಗಲ್ ಸೇಮು ಎಲ್ಲ ಬರುತ್ತೆ. ಕಟಿಂಗ್ ಲೆಂತು ಬಂದಾಯಿತು. ನೆಕ್ಸ್ಟ್ ಏನಿದೆ? ಟಾಪ್ ಮ್ಯಾಟ್ ಆಯಿತು, ಬಾಟಮ್ ಮ್ಯಾಟ್ ಆಯಿತು. ಈಗ ಇದರಲ್ಲಿ ಬಾಟಮಲ್ಲಿರ್ತಕ್ಕಂಥ ಅಡಿಷನಲ್ ಮ್ಯಾಟ್ಗಳು ಕ್ಯಾಲ್ಕುಲೇಟ್ ಮಾಡಬೇಕು. ಅಡಿಷನಲ್ ಮ್ಯಾಟ್ ಎಲ್ಲೆಲ್ಲಿದೆ ಮೊದಲು ಹೇಳಿ. ದೊಡ್ಡ ಲಿಫ್ಟ್ ಫುಟಿಂಗ್ ಏರಿಯಾದಲ್ಲಿದೆ, ಚಿಕ್ಕ ಲಿಫ್ಟ್ ಫುಟಿಂಗ್ ಏರಿಯಾದಲ್ಲಿದೆ, ಮತ್ತು ಇಲ್ಲೊಂದು ಕಾಲಮ್ ಏರಿಯಾದಲ್ಲಿದೆ. ಸೊ ಅದನ್ನೇನು ಮಾಡಿ, ಫಸ್ಟ್ ಈ ದೊಡ್ಡ ಲಿಫ್ಟ್ ಏರಿಯಾ ಅಂತ ಎಂಟ್ರಿ ಮಾಡ್ಕೊಳ್ಳಿ. ದೊಡ್ಡ ಲಿಫ್ಟ್ ಏರಿಯಾ ಅಂತಂದರೆ ಇಲ್ಲಿ ಬಾಟಮ್ ಅಡಿಷನಲ್ ರಿನ್ಫೋರ್ಸ್ಮೆಂಟ್. ಸೊ ಇಲ್ಲಿಗೆ ಒಂದು ಲೈನ್ ಆ್ಯಡ್ ಮಾಡಿಕೊಂಡು ಬಿಗ್ ಲಿಫ್ಟ್ ಏರಿಯಾ ಅಂತ ಟೈಪ್ ಮಾಡ್ಕೊಳ್ಳಿ. ಅಥವಾ ಗ್ರಿಡ್ ನಂಬರ್ ಎಂಟ್ರಿ ಮಾಡಿ, ಅಥವಾ ಲಿಫ್ಟ್ದು ಏನಾದ್ರು ಪರ್ಟಿಕ್ಯುಲರ್ಲಿ ನೇಮ್ ಗೊತ್ತಿರೋ ಲಿಫ್ಟ್ ನೇಮ್ ಎಂಟ್ರಿ ಮಾಡಿ, ಅಥವಾ ಗ್ರಿಡ್ ನಂಬರ್ ಎಂಟ್ರಿ ಮಾಡಿದ್ರು ಕೂಡ ನಡೆಯುತ್ತೆ. ಸೊ ಈಗ ಇದರಲ್ಲಿ ಬಾಟಮ್ ಮ್ಯಾಟ್ ಯಾವುದು, ಟಾಪ್ ಮ್ಯಾಟ್ ಯಾವುದು ಡ್ರಾಯಿಂಗ್ ನೋಡಬೇಕು. ಡ್ರಾಯಿಂಗ್ ನೋಡಿದ್ರೆ ಇಲ್ಲಿ ನೋಡಿ 8/250 ಒಂದಿದೆ, ಮತ್ತು 16/250 ಒಂದಿದೆ. ಇಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಬಾಟಮ್ ಮ್ಯಾಟ್ ಯಾವುದಿದೆ? 8 ಇದೆ. 8/250 ಬಾಟಮ್ ಮ್ಯಾಟ್ ಇದೆ, ಮತ್ತು 16/250 ಟಾಪ್ ಮ್ಯಾಟ್ ಇದೆ. 16/250 ಅನ್ನೋದು ಟಾಪ್ ಮ್ಯಾಟು, 8/250 ಅನ್ನೋದು ಬಾಟಮ್ ಮ್ಯಾಟು. ಸ್ಪೇಸಿಂಗು 250 ಆಲ್ರೆಡಿ ಎಂಟ್ರಿ ಆಗಿದೆ. ಸೊ ಫುಟಿಂಗ್ ಡೆಪ್ತು 900. ಈಗ ಇದರಲ್ಲಿ ಫುಟಿಂಗ್ ಲಾಂಗರ್ ಸ್ಪ್ಯಾನು ಮತ್ತು ಶಾರ್ಟರ್ ಸ್ಪ್ಯಾನ್ ಎಂಟ್ರಿ ಮಾಡಬೇಕು. ಸೊ 8 mm ಯಾವ ಡೈರೆಕ್ಷನಲ್ಲಿದೆ ಡೈಮೆನ್ಷನ್ನು ಇಲ್ಲಿ ನೋಡ್ಬೇಕು ನೀವು. 8 mm ಯಾವ ಡೈರೆಕ್ಷನಲ್ಲಿದೆ ನೋಡಿ, 8 mm ಈ ಡೈರೆಕ್ಷನಲ್ಲಿದೆ. ಈ ಡೈರೆಕ್ಷನ್ ಎಂದರೆ ಫುಲ್ ಫುಟಿಂಗ್ ಬಿಡ್ತು. ಫುಲ್ ಫಿಟ್ಟಿಂಗ್ ಬಿಡ್ತು ಎಷ್ಟು? 5800. ನೆಕ್ಸ್ಟು 16 ಡಯಾ ಯಾವ ಡೈರೆಕ್ಷನಲ್ಲಿದೆ? 16 ಡಯಾ ನೋಡಿ ಈ ಡೈರೆಕ್ಷನಲ್ಲಿದೆ. ಈ ಡೈರೆಕ್ಷನ್ ಎಷ್ಟಿದೆ ಡಿಸ್ಟೆನ್ಸು? 4910. ಸೊ ಇಲ್ಲಿ ಸೇಮ್ ಆ್ಯಂಗಲ್ ಆಫ್ ಬೆಂಡು ಸೇಮು, ನಂಬರ್ ಆಫ್ ಬೆಂಡು ಸೇಮು, ಆ್ಯಂಗಲ್ ಆಫ್ ಬೆಂಡು ಸೇಮು, ದೆನ್ ದಿಸ್ ಆ್ಯಂಕರೇಜ್ ಲೆಂತ್ ಆಲ್ಸೋ ಸೇಮ್. ಈಗ ಬಿಗ್ ಲಿಫ್ಟ್ ಆಯಿತು. ನೆಕ್ಸ್ಟ್ ಅದೇ ಥರ ಸ್ಮಾಲ್ ಲಿಫ್ಟ್ ಏರಿಯಾಗೆ ಈ ಬಿಗ್ ಲಿಫ್ಟ್ ಏರಿಯಾದನ್ನೇ ಒಂದು ಸರಿ ಕಾಪಿ ಮಾಡ್ಕೊಳ್ಳಿ, ಅದ್ರ ಕೆಳಗಡೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಇದನ್ನು ಸ್ಮಾಲ್ ಲಿಫ್ಟ್ ಏರಿಯಾ ಅಂತ ಚೇಂಜ್ ಮಾಡಿ, ಸ್ಮಾಲ್ ಲಿಫ್ಟ್ ಏರಿಯಾ ಅಂತ ಕೊಡಿ, ಅಥವಾ ಗ್ರಿಡ್ ನಂಬರ್ ಕೊಡಿ. ಇದರಲ್ಲಿ ಯಾವ್ಯಾವ ರಾಡ್ ಎಲ್ಲೆಲ್ಲಿದೆ ನೋಡಿ. ಇದರಲ್ಲಿ ಯಾವ್ದು ರಾಡ್ ಇದೆಲ್ಲಿದೆ? ಇಲ್ಲಿ ಒಂದು 12 mm ಇದೆ, ಒಂದು 8 mm ಇದೆ. ಇಲ್ಲಿ ಯಾವುದಿದೆ ಕೆಳಗಡೆ, ಯಾವುದಿದೆ ಮೇಲೆ ನೋಡಿ. ಇಲ್ಲಿ 12 mm ಕೆಳಗಡೆ ಇದೆ, 8 mm ಮೇಲ್ಗಡೆ ಇದೆ. ಸೊ 8 mm ಈಸ್ ಆನ್ ದ ಟಾಪ್. 8 mm ಟಾಪಲ್ಲಿದೆ ನೋಡಿ. ಇದು 8 mm ಟಾಪಲ್ಲಿದೆ, ಇದು 12 mm ಬಾಟಮಲ್ಲಿದೆ. ಸೊ ಇದ್ರದ್ದು ಎಕ್ಸು ಮತ್ತು ವೈ ಡೈರೆಕ್ಷನ್ನು ಮೆಷರ್ಮೆಂಟು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. 12 mm 2500 12 mm 2500 ಡಿಸ್ಟೆನ್ಸಲ್ಲಿದೆ. ನೆಕ್ಸ್ಟ್ 8 mm ಬಂದ್ಬಿಟ್ಟು ಈ ಡೈರೆಕ್ಷನ್ ಅಂತಂದರೆ ನೋಡಿ 4125 4125 ಡೆಪ್ತ್ 900 mm. ಸ್ಪೇಸಿಂಗ್ ಏನು ಕೊಟ್ಟಿದ್ದಾರೆ? ಸ್ಪೇಸಿಂಗ್ 250. ಓಕೆ, ಸೇಮ್ 250 ಆ್ಯಂಗಲ್ ಎಲ್ಲ ಸೇಮು. ಮತ್ತು ಇನ್ನೊಂದು ಸರಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ, Ctrl+C Ctrl+V. ಸೊ ಇದು ಕಾಲಮ್ ಏರಿಯಾ, ಇದು ಕಾಲಮ್ ಏರಿಯಾದಲ್ಲಿದೆ. ಕಾಲಮ್ ಏರಿಯಾದಲ್ಲಿ ಯಾವ ಟಾಪಲ್ಲಿದೆ, ಯಾವ್ದು ಬಾಟಮಲ್ಲಿದೆ ಡ್ರಾಯಿಂಗ್ ಓದಿ. ಸೊ ಇಲ್ಲಿ ನೋಡಿ, ಒಂದು ಡೈರೆಕ್ಷನ್ 12 mm ಇದೆ, ಇನ್ನೊಂದು ಡೈರೆಕ್ಷನ್ 8 mm ಇದೆ. ಇದರಲ್ಲಿ ಯಾವ್ದು ಕೆಳಗಡೆ ಇದೆ, ಮೇಲಿದೆ ನೋಡಿ. 12 mm ಕೆಳಗಡೆ ಇದೆ, 8 mm ಮೇಲ್ಗಡೆ ಇದೆ. ಸೊ 8 mm ಈಸ್ ಆನ್ ಟಾಪ್,
ಮತ್ತು 12 mm ಈಸ್ ಆನ್ ಬಾಟಮ್, ಸೇಮ್ ಹಂಗೆ ಇದೆ. ಸೊ ಇದ್ರದ್ದು ಎಕ್ಸ್ ಮತ್ತು ವೈ ಡೈರೆಕ್ಷನ್ನು ಯಾವುದಿದೆ ನೋಡಿ. ಎಕ್ಸ್ ಮತ್ತು ವೈ ಡೈರೆಕ್ಷನ್ನು 8 mm ಏನಿದೆ 2175 ಇದೆ. 8 mm ಇದು 2175 ಡಿಸ್ಟೆನ್ಸಲ್ಲಿದೆ. 12 mm ಬಂದ್ಬಿಟ್ಟು 2145 2145. ಸೊ ಇದು ಕಾಲಮ್ ಏರಿಯಾದಲ್ಲಿರ್ತಕ್ಕಂಥ ಮ್ಯಾಟ್ ಡಿಸ್ಟೆನ್ಸು. ಸ್ಪೇಸಿಂಗ್ ಎಷ್ಟಿದೆ? ಸ್ಪೇಸಿಂಗ್ ಆ್ಯಸ್ ಇಟ್ ಇಸ್ 250 ಇದೆ. ಇಲ್ಲೆಲ್ಲ ಸೇಮ್. ಸೊ ಇಲ್ಲಿಗೆ ನಾವು ನಮ್ಮದು ರ್ಯಾಫ್ಟ್ ಫುಟಿಂಗ್ದು ರೀಇನ್ಫೋರ್ಸ್ಮೆಂಟ್ ವರ್ಕನ್ನ ಕಂಪ್ಲೀಟ್ ಮಾಡ್ದಂಗೆ ಆಯಿತು. ಈಗ ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ನೋಡಬೇಕಾಗಿರೋದು ಏನು ಅಂತಂದರೆ, ಇಲ್ಲಿ ನೋಡಿ 11,800 ಅಂತಂದಮೇಲೆ ಇದರದ್ದು ಕಟ್ಟಿಂಗ್ಲಿಂದ 12 ಮೀಟ್ರಿಗಿಂತ ಮೇಲೆ ಬರಬೇಕು. ಇಲ್ಲಿ 11,917 ಅಂತಂದರೆ ಯಾಕೋ ಕಡಿಮೆ ಬಂದಿದೆ. ಕಡಿಮೆ ಅಂತಂದರೆ ಇಲ್ಲಿ ನೋಡಿ 2 ಲೆಂತ್ ಎಲ್ಲು ಇಲ್ಲಿ ಆ್ಯಡ್ ಮಾಡ್ಬೇಕಾದ್ರೆ ಚೆಕ್ ಮಾಡಬೇಕು. ಫಾರ್ಮುಲಾ ನೋಡಿ, ಫಾರ್ಮುಲಾ ಚೆಕ್ ಮಾಡಿದ್ರೆ ಫಾರ್ಮುಲಾ ಏನು ಹೇಳ್ತೈತೆ? F9 + L9 - 2 × H9. ಇಲ್ಲೇನು ಮಾಡಿದ್ದೀವಿ ಅಂತಂದರೆ, ಇಲ್ಲಿ ಆ್ಯಂಕರೇಜ್ ಲೆಂತ್ ಇದೆ ನೋಡಿ L9. ಆ್ಯಂಕರೇಜ್ ಲೆಂತ್ ಏನಿದೆಯಲ್ಲ, ಆ ಆ್ಯಂಕರೇಜ್ ಲೆಂತನ್ನು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ನಾವಿಲ್ಲಿ 1 ಟೈಮ್ಸೇ ಮಲ್ಟಿಪ್ಲೈ ಮಾಡಿರೋದು. ಇದನ್ನು ನಾವು 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಇದು ನಾವು ಫಾರ್ಮುಲಾ ಮಿಸ್ಟೇಕ್ ಮಾಡಿದ್ದೀವಿ. ಸೊ ಹಂಗಾದ್ರೆ ಈಗ ನೋಡಿ 12 ಮೀಟ್ರಿಗಿಂತ ಮೇಲೆ ಬಂತು. ಸೊ ಈ ಫಾರ್ಮುಲಾ ಇಲ್ಲಿ ಮಿಸ್ಟೇಕ್ ಆಗಿದೆ ಅಂತಂದರೆ ಇಲ್ಲೂ ಕೂಡ ನಾವು ಅದನ್ನು ಕರೆಕ್ಟ್ ಮಾಡಬೇಕು. ದಿಸ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ದಸ್ L8. ಓಕೆ ನೋಡಿ, ಇವಾಗ ಈ ಫಾರ್ಮುಲಾ ಕರೆಕ್ಟ್ ಆಯಿತು. ಇಲ್ಲಿ ಕಟಿಂಗ್ ಲೆಂತ್ ನಮಗೆ 12 ಮೀಟ್ರಿಗಿಂತ ಮೇಲೆ ಎಕ್ಸಾಕ್ಟಾಗಿ ಬಂತು. ಸೊ ಹಂಗಾದರೆ ನಾವು ಈ ಫಾರ್ಮುಲಾನ ನಾವು ಪ್ರೀವಿಯಸ್ ಫುಟಿಂಗಲ್ಲೂ ತಪ್ಪು ಮಾಡಿರ್ತೀವಿ. ಐಸೋಲೇಟೆಡ್ ಫುಟಿಂಗ್ ಫಾರ್ಮುಲಾ ಡೀಟೇಲ್ ನೋಡೋಣ ತಡೀರಿ. ನೋಡಿ ಇಲ್ಲಿ ಫಾರ್ಮುಲಾ ಡೀಟೇಲಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ನಾನು 2LD ಫಾರ್ಮುಲಾದಲ್ಲಿ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ಎಂಟ್ರಿ ಮಾಡಬೇಕಾದ್ರೆ ನಾನು ಅದನ್ನು 2ನ ಮಿಸ್ ಮಾಡಿದ್ದೀನಿ. ಇಲ್ಲಿ ನೋಡಿ 2 ಮಿಸ್ ಆಗಿದೆ. ಯಾಕೆ ಅಂತಂದರೆ ನಾನು ಇಲ್ಲಿ ಮೊದಲು ಆ್ಯಂಕರೇಜ್ ಲೆಂತ್ ಬಂದ್ಬಿಟ್ಟು ಬೋತ್ ಎಂಡ್ದು ನಾವು ಇಲ್ಲಿ 600 mm ಅಂತ ಎಂಟ್ರಿ ಮಾಡ್ತಿದ್ವಿ. ಇಲ್ಲಿ 600 mm ಎಂಟ್ರಿ ಮಾಡಿದ್ದಿದ್ರೆ ಇದು ಸೇಮ್ 1 ಇದ್ದಿದ್ರೆ ಸರಿಯಾಗ್ತಿತ್ತು. ನಾವಿಲ್ಲಿ 300 mm ಮಾಡಿರೋದ್ರಿಂದ ನಾವಿಲ್ಲಿ ಈ ಲೆಂತ್ LDನ 2 ಟೈಮ್ಸ್ ಮಾಡಬೇಕು. ಸೊ ಇದೊಂದು ಮಿಸ್ಟೇಕ್ ಆಗಿದೆ. ಸೊ ನಾನು ಇದನ್ನು ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಇದರಲ್ಲೂ ಕೂಡ ಫಾರ್ಮುಲಾ ಶೀಟಲ್ಲೂ ಅಪ್ಡೇಟ್ ಮಾಡ್ತೀನಿ. ಸೊ ಅದೇ ಥರ ಐಸೋಲೇಟೆಡ್ ಫುಟಿಂಗಲ್ಲೂ ಕೂಡ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಐಸೋಲೇಟೆಡ್ ಫುಟಿಂಗಲ್ಲಿ ಹೆಂಗೆ ಅಪ್ಡೇಟ್ ಮಾಡಬೇಕು ಅಂದರೆ ಸೇಮ್ ಅದೇ ಥರ ಕಟಿಂಗ್ ಲೆಂತಿಗೆ ಹೋಗ್ಬಿಟ್ಟು ಆ L7 ಏನು ಬರುತ್ತೋ ಅಲ್ಲಿ ಇದನ್ನು ಮಲ್ಟಿಪ್ಲೈಡ್ ಬೈ ಅಲ್ಲಿಗೆ 2 ಮಲ್ಟಿಪ್ಲೈ ಮಾಡಿ, ಅದೇ ಥರ ಇದಕ್ಕೂ ಮಲ್ಟಿಪ್ಲೈ ಮಾಡಿ. ಸೊ ಇಲ್ಲೂ ಕೂಡ ಚೇಂಜ್ ಆಗುತ್ತೆ. ಸೊ ಇದೇ ಫಾರ್ಮುಲಾ ಎಲ್ಲದಕ್ಕೂ ಚೇಂಜ್ ಆಗಬೇಕು ಅಂತಂದರೆ ನೋಡಿ, ಎಲ್ಲದರಲ್ಲೂ 2 ಕಾಲಮ್ ಲೈನ್ ಇದೆ, 2 ಕಾಲಮ್ ಲೈನ್ ಇಲ್ಲ, ಎಲ್ಲ ಒಂದೇ ಥರ ಫಾರ್ಮುಲಾ. ಅದರಿಂದ ಸುಮ್ಮನೆ ಡ್ರ್ಯಾಗ್ ಮಾಡಿದ್ರೆ ಸಾಕು, ಎಲ್ಲ ಫಾರ್ಮುಲಾ ಚೇಂಜ್ ಆಗಿಬಿಡುತ್ತೆ. ಈ 4 ಕಾಲಮನ್ನು 4 ಕಾಲಮ್, 2 ಫಾರ್ಮುಲಾ ಕಾಲಮು, 2 ಎಂಟಿ ಕಾಲಮ್, 4ನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಕಾರ್ನರಲ್ಲಿ ಇಟ್ಕೊಂಡು ಬಾಟಮ್ ತನಕ ಡ್ರ್ಯಾಗ್ ಮಾಡಿಬಿಟ್ಬಿಡಿ. ಸೊ ಬಾಟಮ್ ತನಕ ಡ್ರ್ಯಾಗ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಎಲ್ಲದರಲ್ಲೂ ಆ ಫಾರ್ಮುಲಾ ಎಂಟ್ರಿ ಆಗಿಬಿಟ್ಟಿರ್ತದೆ. ಬೇಕಾದ್ರೆ ಒಂದ್ಸರಿ ಕ್ಲಿಕ್ ಮಾಡಿ ಅದ್ರ ಮೇಲೆ ಈ ಫಾರ್ಮುಲಾ ಚೆಕ್ ಮಾಡಿ ನೋಡ್ಕೊಳ್ಳಿ, ಎಲ್ಲ ಫಾರ್ಮುಲಾ ಅಪ್ಡೇಟ್ ಆಗಿರುತ್ತೆ. ಸೊ ಆಟೋಮೆಟಿಕಲಿ ಈ ಕ್ವಾಂಟಿಟೀಸ್ ಕೂಡ ಎಲ್ಲ ಅಪ್ಡೇಟ್ ಆಗಿಬಿಡುತ್ತೆ. ಏನೇ ತಪ್ಪಾಗಿದ್ರೂ ಆಟೋಮೆಟಿಕಲಿ ಈ ಕ್ವಾಂಟಿಟೀಸು ಕೂಡ ಅಪ್ಡೇಟ್ ಆಗಿಬಿಡುತ್ತೆ. ನೆಕ್ಸ್ಟು ಕಂಬೈನ್ ಫುಟಿಂಗ್. ಅದೇ ಥರ ಕಂಬೈನ್ ಫುಟಿಂಗಲ್ಲೂ ಕೂಡ ನಾವು ಚೇಂಜ್ ಮಾಡಬೇಕು. ಅದರಲ್ಲೂ ಕೂಡ ಚೇಂಜ್ ಮಾಡ್ತೀನಿ ನೋಡಿ. ಇದರಲ್ಲಿ ಎಲ್ಲಿದೆ? ಇಲ್ಲಿ ನೋಡಿ, ಇಲ್ಲಿದೆ. ಇಲ್ಲಿ ಹೋಗ್ಬಿಟ್ಟು ನಂಬರ್ 2 ಮಾಡಿ ಮಲ್ಟಿಪ್ಲೈ ಮಾಡಿ ಆಟೋಮೆಟಿಕಲಿ ಅದೆಲ್ಲ ವ್ಯಾಲ್ಯೂಸ್ ತೊಗೊಳುತ್ತೆ, ಡಬಲ್ ಆಗಿಬಿಡುತ್ತೆ. ಕೆಳಗಡೆ ಬಂದ್ಬಿಟ್ಟು Ctrl D ಹೊಡಿರಿ. ಸೊ ಇದೇ ಫಾರ್ಮುಲಾ ಎಲ್ಲದಕ್ಕೂ ಚೇಂಜ್ ಮಾಡಬೇಕು. ಆವಾಗ ಇದೇನು ಮಾಡಿ, ಇದೆರಡು ಸೆಲ್ ಕಾಪಿ ಮಾಡಿಕೊಂಡು ಅದ್ರ ಕೆಳಗಡೆ ಇರೋ 2 ಸೆಲ್ಗೆ ಪೇಸ್ಟ್ ಮಾಡಿ ಚೇಂಜ್ ಆಗುತ್ತೆ. ಮತ್ತು ಎಲ್ಲದಕ್ಕೂ ಚೇಂಜ್ ಮಾಡಬೇಕು ಅಂತಂದರೆ ಜಸ್ಟ್ ಇದು 4 ಸೆಲ್ ಕಾಪಿ ಮಾಡಿ. ಯಾಕೆಂದರೆ ಇಲ್ಲಿ 5ನೇ ಸೆಲ್ಲಲ್ಲಿ ಫಾರ್ಮುಲಾ ಬೇರೆ ಇರುತ್ತೆ. ಯಾಕೆ ಅಂತಂದರೆ ಇದು ನಮ್ಮದು ಚೇರ್ ರಾಡ್ದು ಫಾರ್ಮುಲಾ. ಇದು ಈ ಚೇರ್ ರಾಡ್ ಫಾರ್ಮುಲಾ ನಾವು ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಇಲ್ಲೂ ಚೇಂಜ್ ಮಾಡಿಬಿಟ್ರೆ ಇದ್ರದ್ದು ಕ್ವಾಂಟಿಟಿ ತಪ್ಪಾಗುತ್ತೆ. ಅದರಿಂದ ಜಸ್ಟ್ ಈ ಫುಟಿಂಗ್ದು ಟಾಪ್ ಮ್ಯಾಟ್ ಮತ್ತು ಬಾಟಮ್ ಮ್ಯಾಟ್ ಏನಿದೆಯಲ್ಲ ಅದಷ್ಟರಲ್ಲಿ ಮಾತ್ರ ಫಾರ್ಮುಲಾ ಚೇಂಜ್ ಮಾಡಬೇಕು. ಇದನ್ನು ಒಂದ್ಸರಿ Ctrl C ಹೊಡಿದು ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ. ಮತ್ತು ಇಲ್ಲಿಗೆ Ctrl V ಹೊಡಿರಿ, ಅಲ್ಲಿಗೆ ಪೇಸ್ಟ್ ಆಗುತ್ತೆ. ಮತ್ತು 2ನೇ ಕಾಲಮ್ಗೆ ಇಟ್ಕೊಂಡು Ctrl V ಹೊಡಿರಿ, ಪೇಸ್ಟ್ ಆಗುತ್ತೆ. ಮತ್ತು 3ನೇ ಫುಟಿಂಗಲ್ಲಿ ಇಟ್ಕೊಂಡು Ctrl V ಹೊಡಿರಿ, ಪೇಸ್ಟ್ ಆಗುತ್ತೆ. ಸೊ ಇದೇ ಥರ ಕೊನೆ ತನಕ ಮಾಡ್ಕೊಂಡು ಹೋಗಿ. ಸೊ ಎಲ್ಲ ಫುಟಿಂಗಿಗೂ ಚೇಂಜ್ ಮಾಡಿಬಿಟ್ರೆ ಸೊ ಕಂಪ್ಲೀಟ್ ಎಲ್ಲ ಫುಟಿಂಗು ಕೂಡ ಫಾರ್ಮುಲಾ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಇಲ್ಲಿ ರಾಫ್ಟ್ ಫುಟಿಂಗಲ್ಲೂ ಕೂಡ ಈಗ ನಾವು
ಫಸ್ಟ್ ಎರಡರಲ್ಲಿ ಚೇಂಜ್ ಮಾಡಿದ್ದೀನಿ, ಮತ್ತು ಎರಡನೇದ್ರಲ್ಲಿ ಚೇಂಜ್ ಮಾಡಿಲ್ಲ. ಇದನ್ನು ಕಂಟ್ರೋಲ್ ಕಾಪಿ ಮಾಡ್ಕೊಳ್ಳಿ, ಮತ್ತು ಇದ್ರ ಕೆಳಗಡೆ ಇದೆರಡು ಸೆಲ್ಗೂ ಪೇಸ್ಟ್ ಮಾಡಿ. ಇದು ಚೇರಾಡ್ ಫಾರ್ಮುಲಾ, ಅಲ್ಲಿಗೇನು ಮಾಡೋಕ್ಕೆ ಹೋಗಬೇಡಿ. ಮತ್ತು ಇದು 4 ಸೆಲ್ ಕಾಪಿ ಮಾಡ್ಕೊಳ್ಳಿ, ಕಂಟ್ರೋಲ್ ಸಿ ಹೊಡಿರಿ, ಈ ಕೆಳಗಡೆ ಇದಕ್ಕೆ ಪೇಸ್ಟ್ ಮಾಡಿಬಿಡಿ. ಸೊ ಇದಕ್ಕೆಲ್ಲದಕ್ಕೂ ಬಂದ್ಬಿಡುತ್ತೆ. ಮತ್ತು ಇನ್ನೊಂದು ಇದಕ್ಕೂ ಕೂಡ ಮಾಡಬೇಕು, ಇದೆರಡು ಸೆಲ್ ಕಾಪಿ ಮಾಡಿ ಇದಕ್ಕೆ ಪೇಸ್ಟ್ ಮಾಡಿಬಿಡಿ. ಸೊ ಎಲ್ಲ ರ್ಯಾಫ್ಟ್ ಫುಟಿಂಗು ಕೂಡ ಈ ಫಾರ್ಮುಲಾ ಚೇಂಜ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ನಾನು ಇದೊಂದು ಮಿಸ್ಟೇಕ್ ಮಾಡಿದ್ದೀನಿ, ಇದೊಂದು ಫಾರ್ಮುಲಾ. ಸೊ ಈ ಮಿಸ್ಟೇಕು ಕೂಡ ಇಲ್ಲಿ ಗೊತ್ತಾಯಿತು ಈ 12 ಮೀಟ್ರ್ ಬಂದಾಗ. ಸೊ ಅದರಿಂದ ಅದನ್ನು ಹೇಳಿದ್ದೀನಿ. ಸೊ ಅಪ್ಡೇಟ್ ಮಾಡ್ಕೊಳ್ಳಿ. ಸಪೋಸ್ ಈಗ 12 ಮೀಟ್ರಿಗಿಂತ ಜಾಸ್ತಿ ಬಂದಾಗ ನಾವೇನು ಮಾಡಬೇಕಾಗುತ್ತೆ ಅಂತಂದರೆ, ನಮ್ಮ ಹತ್ರ 12 ಮೀಟ್ರ್ ಕಟಿಂಗ್ ಲೆಂತ್ ಇರೋದೇ 12 ಮೀಟ್ರು. ಸೊ ಅದಕ್ಕಿಂತ ಜಾಸ್ತಿ ಬೇಕು ಅಂತಂದರೆ ನಾವು ಇಲ್ಲಿ ಒಂದು ಕಾಲಮನ್ನು ಆ್ಯಡ್ ಮಾಡಿ ಅಲ್ಲಿಗೆ ನಾವು ಲ್ಯಾಪ್ ಲೆಂತ್ ಅಂತ ಹಾಕೋಬೇಕು. ಇಲ್ಲಿಗೆ ಆ್ಯಡ್ ಮಾಡಿ ಅಲ್ಲಿಗೆ ನಾವು ಲ್ಯಾಪ್ ಲೆಂತ್ ಆ್ಯಡ್ ಮಾಡಬೇಕು. ಲ್ಯಾಪ್ ಲೆಂತ್ ಇನ್ MM. ಸೊ ಈ ಲ್ಯಾಪ್ ಲೆಂತ್ MM ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಗೆ ನಾವು ಈ ರೆಸ್ಪೆಕ್ಟಿವ್ ಏನು ಡಯಾ ಇರುತ್ತೆ ಮತ್ತು ಏನು ಗ್ರೇಡ್ ಆಫ್ ಕಾಂಕ್ರೀಟ್ ಇರುತ್ತೆ ಅದ್ರ ಪ್ರಕಾರ ನಾವು ನಮಗೆ ಒಂದು ಟ್ಯಾಬ್ಲರ್ ಕಾಲಮ್ ಕೊಟ್ಟಿದ್ದಾರೆ. ಆ ಟ್ಯಾಬ್ಲರ್ ಕಾಲಮಲ್ಲಿ ಏನು ಕೊಟ್ಟಿದ್ದಾರೋ ಆ ವ್ಯಾಲ್ಯೂಸ್ನ ಅಲ್ಲಿಗೆ ಎಂಟ್ರಿ ಮಾಡಬೇಕು. ಇದು ನೋಡಿ ನಮ್ಮ ಬಾರ್ ಬೈಂಡಿಂಗ್ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟ್ಯಾಂಡರ್ಡು ಲ್ಯಾಪ್ ಲೆಂತ್ ಕೊಎಫಿಷಿಯೆಂಟ್ಸು. ಈ ಲ್ಯಾಪ್ ಲೆಂತ್ ಕೊಎಫಿಷಿಯೆಂಟ್ಸು ಎಷ್ಟಿರಬೇಕು ಅಂತಂದರೆ, ನಮ್ಮದಿರೋದಲ್ಲಿ 20 mm ಡಯಾ ರಾಡು, M30 ಗ್ರೇಡು. ಅದಕ್ಕೆ 20 mm ಡಯಾ ರಾಡ್ಗೆ M30 ಗ್ರೇಡ್ಗೆ ನಮಗೆ 925 mm ನಮ್ಮದು ಲ್ಯಾಪ್ ಲೆಂತ್ ಇರೋದು. ಈ 925 mm ನಾವು ಇಲ್ಲಿ ಆ್ಯಡ್ ಮಾಡಬೇಕು. 925 mm. ಈ 925 mm ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಈ 925 mm ಈ ಟೋಟಲ್ ಲೆಂತ್ಗೆ ಆ್ಯಡ್ ಮಾಡಬೇಕು. ಈ ಟೋಟಲ್ ಲೆಂತಲ್ಲಿ ಏನಿದೆ, ಜಸ್ಟ್ ನಂಬರ್ ಆಫ್ ಐಟಮ್ಸು. ಈ ಟೋಟಲ್ ಲೆಂತಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ತೋರಿಸುತ್ತೆ ಅಂದರೆ ನೋಡಿ, ನಂಬರ್ ಆಫ್ ಐಟಮ್ಸು ಇನ್ ನಂಬರ್ ಆಫ್ ಬಾರ್ಸು ಮಲ್ಟಿಪ್ಲೈಡ್ ಬೈ ಈ ಕಟಿಂಗ್ ಲೆಂತು. ಈ ಕಟಿಂಗ್ ಲೆಂತ್ಗೆ ಈ ಲ್ಯಾಪ್ ಲೆಂತನ್ನು ಆ್ಯಡ್ ಮಾಡಬೇಕು. ಅಂದರೆ ಈ ಫಾರ್ಮುಲಾ ಒಳಗಡೆ ಆ ಲ್ಯಾಪ್ ಲೆಂತ್ ಆ್ಯಡ್ ಆಗೋ ಥರ ಇಲ್ಲಿ ನೋಡಿ, ಇಲ್ಲೊಂದು ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟು M9, ಈ O9 ಏನಿದೆಯಲ್ಲ ಅದು ಲ್ಯಾಪ್ ಲೆಂತು. ಅದ್ರ ಜೊತೆಗೆ ಈ ಪ್ಲಸ್ ಮಾಡಿ ಈ ಲ್ಯಾಪ್ ಲೆಂತ್ ಒಂದನ್ನು ಆ್ಯಡ್ ಮಾಡಿಕೊಂಡು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಮತ್ತು ಎಂಡಿಗೆ ಒಂದು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ. ಸೊ ಇವಾಗ ನಮಗೆ ಆ ಕಟಿಂಗ್ ಲೆಂತು ಇದ್ರ ಜೊತೆಗೆ, ಅಂದರೆ ಈ ಲ್ಯಾಪ್ ಲೆಂತು ಕೂಡ ಇದ್ರ ಜೊತೆಗೆ ಆ್ಯಡ್ ಆಯಿತು. ಸೊ ಇದೇ ಫಾರ್ಮುಲಾನ ನೀವು ಎಲ್ಲದಕ್ಕೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಎಲ್ಲದಕ್ಕೂ ಈ ಫಾರ್ಮುಲಾನ ಡ್ರ್ಯಾಗ್ ಮಾಡ್ಬೋದು. ಸೇಮ್ ಲ್ಯಾಪ್ ಲೆಂತ್ ಫಾರ್ಮುಲಾ ಅಲ್ಲಿಗೆ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಈ 925 ಎಲ್ಲಿ ನಮ್ಮದು ಲ್ಯಾಪ್ ಲೆಂತು ಇದು 12 ಮೀಟ್ರಿಗಿಂತ ಜಾಸ್ತಿ ಹೋಗುತ್ತೋ ಅಲ್ಲಿ ಮಾತ್ರ ಈ 925 ಆ್ಯಡ್ ಆಗಬೇಕು. ಬೇರೆ ಎಲ್ಲೂ ನಮಗೆ 12 ಮೀಟ್ರಿಗಿಂತ ಜಾಸ್ತಿ ಇಲ್ಲ. ಸೊ ಅದರಿಂದ ನಾವು ಇಲ್ಲಿ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಅಥವಾ ಇದನ್ನು ಇಫ್ ಕಂಡೀಷನ್ ಹಾಕಿ, ಇಫ್ ಕಂಡೀಷನಲ್ಲೂ ಕೂಡ ಇಲ್ಲೊಂದು ಕಾಲಮ್ ಆ್ಯಡ್ ಮಾಡಿ ಲ್ಯಾಪ್ ಲೆಂತ್ ಅಂತ ಕೊಟ್ಕೊಂಡು ಆ ಲ್ಯಾಪ್ ಲೆಂತ್ಗೆ ಇಲ್ಲೊಂದು ಫಾರ್ಮುಲಾ ಆ್ಯಡ್ ಮಾಡಿ ಇಲ್ಲಿ ನಾವು ಎಲ್ಲಿ ಲ್ಯಾಪ್ ಲೆಂತ್ ಬಂದಾಗ ಅದನ್ನು ಲ್ಯಾಪ್ ಲೆಂತ್ ಆ್ಯಡ್ ಮಾಡಿದ್ರೆ ಸೊ ಅದು ಇಲ್ಲಿ ತೊಗೊಳುತ್ತೆ. ಆ ಲ್ಯಾಪ್ ಲೆಂತ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಎಲ್ಲ 0 ತೊಗೊಳುತ್ತೆ. ಸೊ ಇಲ್ಲಿ ಒಂದೇ ಒಂದಿರೋದ್ರಿಂದ ನಾನು ಡೈರೆಕ್ಟಾಗಿ ಅಲ್ಲಿ 925 ಅಂತ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಅದೊಂದು ಫಾರ್ಮುಲಾನ ಇಲ್ಲಿಗೆ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಸೊ ನಮಗೀಗ ಇಲ್ಲಿಗೆ ನಮ್ಮದು ಕಂಬೈನ್ ಫುಟಿಂಗ್ದು ಕ್ವಾಂಟಿಟಿ ರ್ಯಾಫ್ಟ್ ಫುಟಿಂಗ್ದು ನಮ್ಮದು ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆಯಿತು. ಸೊ ಈಗ ಏನು ಮಾಡಿ, ಇಲ್ಲೆಲ್ಲ ಟೋಟಲ್ ಮಾಡಿ. ನಮ್ಮದು ಟೋಟಲ್ ವೆಯ್ಟ್ ಕಾಲಮ್ ಏನಿದೆ ಟಾಪ್ ಟು ಬಾಟಮ್ ತನಕ ಸೆಲೆಕ್ಟ್ ಮಾಡಿ, ಇಲ್ಲಿ ನಮ್ಮದು ಟೋಟಲ್ ಎಲ್ಲಿದೆ ಕಾಲಮಲ್ಲಿ ತನಕ ಸೆಲೆಕ್ಟ್ ಮಾಡಿಬಿಟ್ಟು ಆಟೋ ಸಮ್ ಹೊಡಿರಿ. ಅದು ಟೋಟಲ್ ಕ್ವಾಂಟಿಟಿ ಇಲ್ಲಿ ಬರುತ್ತೆ. ಅದೇ ಕ್ವಾಂಟಿಟಿನ ಈ ಲಾಸ್ಟ್ ನಮ್ಮ 32 mm ಡಯಾ ತನಕ ಇಟ್ಕೊಂಡು ಡ್ರ್ಯಾಗ್ ಮಾಡಿ. ಸೊ ಎಲ್ಲ ಕ್ವಾಂಟಿಟೀಸ್ ಕೂಡ ಇಲ್ಲಿ ಅಪ್ಡೇಟ್ ಆಗಿಬಿಡುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ನೋಡಿ, ಕೆಲವೊಂದು 3 ಡೆಸಿಮಲ್ ಇದೆ, ಕೆಲವು 4 ಡೆಸಿಮಲ್ ಇದೆ. ಎಲ್ಲನೂ ಒಂದೇ ಡೆಸಿಮಲ್, 2 ಡೆಸಿಮಲ್ ಅಂದರೆ 2 ಡೆಸಿಮಲ್, ಅಥವಾ 3 ಡೆಸಿಮಲ್ ಅಂದರೆ 3 ಡೆಸಿಮಲ್ಗೆ ನೀವು ಅದನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನಮ್ಮದು ರ್ಯಾಫ್ಟ್ ಫುಟಿಂಗ್ದು ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಕೆಲಸ ಮುಗೀತು. ಯಾರಿಗಾದರೂ ನಿಮಗೆ ಈ ಡ್ರಾಯಿಂಗು ಮತ್ತು ಎಕ್ಸೆಲ್ ಶೀಟು ಬೇಕು ಅನ್ನೋರು ಪ್ರಾಕ್ಟೀಸ್ ಮಾಡೋದಕ್ಕೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಇದನ್ನು ವಾಟ್ಸಪ್ ಮುಖಾಂತರ ಅಥವಾ ಮೇಲ್ ಮುಖಾಂತರ ನಿಮಗೆ ಇದನ್ನು ಕಳಿಸ್ಕೊಡ್ತೀನಿ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ನನಗೆ ತಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಮತ್ತು ಕೊಲೀಗ್ಗಳಿಗೆ. ಮತ್ತು ಏನಾದರೂ ಕಮೆಂಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಕಮೆಂಟ್ ಬಂದರೆ ನಾನು ಏನಾದರೂ ತಪ್ಪಿದರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.